ಆತ್ಮೀಯ ತರಬೇತಿದಾರರೇ, ಈ ದಿನದ ಪುನರ್ಮನನ ತರಗತಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವೆಲ್ಕಮ್ಸ್ ಯು ಟು ಆಲ್ ಫಾರ್ ಟುಡೇ ಆನ್ಲೈನ್ ವರ್ಚುವಲ್ ಕ್ಲಾಸಸ್. ತರಬೇತಿದಾರರೇ, ಹೈಡ್ರಾಲಿಕ್ಸ್ ಅಂಡ್ ನ್ಯೂಮ್ಯಾಟಿಕ್ಸ್ ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ ಅನೇಕ ತರಗತಿಗಳನ್ನು ನಿಮಗೆ ತೆಗೆದುಕೊಂಡಿದ್ದೀನಿ. In the last class also we'll discuss filters, hydraulic filters. Today the 15th day class for hydraulics and pneumatics. Today we will discuss another topics important in a hydraulic system, that is hazard and safety precaution in hydraulic system. ಹೈಡ್ರಾಲಿಕ್ ವ್ಯವಸ್ಥೆಯಲ್ಲಿ ಅಪಾಯ ಏನೇನಿದೆ ಮತ್ತೆ ಯಾವ್ಯಾವ ರೀತಿ ಸುರಕ್ಷತಾ ಮುನ್ನೆಚ್ಚರಿಕೆಗಳನ್ನು ನಾವು ತೆಗೆದುಕೊಳ್ಬೇಕು ಅನ್ನೋದನ್ನ ಈ ತರಗತಿಯಲ್ಲಿ ಸೇಫ್ಟಿ is always, ignorance of safety is no excuse. Safety first, safety always. So like that, ಈ ತರ ಎಲ್ಲ ಸ್ಲೋಗನ್ಸ್ಗಳನ್ನ ನಾವು ಪದೇ 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 ನಿಮಗೆ ಹೇಳ್ತಾ ಇರ್ತೀನಿ ನಾನು. In these topics, the objective: state the safety precaution while working with hydraulic fluids. ಹೈಡ್ರಾಲಿಕ್ ದ್ರವಗಳೊಂದಿಗೆ ನಾವು ಕೆಲಸವನ್ನು ಮಾಡುವಾಗ ಯಾವೆಲ್ಲ ಸುರಕ್ಷತಾ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಅಂಡ್ ವಾಟ್ ಆರ್ ಆಲ್ ದಿ ರಿಲೇಟೆಡ್ ಹಜಾರ್ಡ್ಸ್ ಆಫ್ ಹೈಡ್ರಾಲಿಕ್ ಫ್ಲೂಯಿಡ್ಸ್. ಹೈಡ್ರಾಲಿಕ್ ಫ್ಲೂಯಿಡ್ಸ್ ಗೆ ಸಂಬಂಧಪಟ್ಟ ಹಾಗೆ ಹೈಡ್ರಾಲಿಕ್ ದ್ರವದ ಸಂಬಂಧಿತ ಅಪಾಯಗಳು ಯಾವುದಿದೆ ಅನ್ನೋದನ್ನ ಈ ಒಂದು ತರಗತಿಯಲ್ಲಿ ನೋಡೋಣ. ಸೊ ದೀಸ್ ಆರ್ ಆಲ್ ದ ಟೂ ಇಂಪಾರ್ಟೆಂಟ್ ಪಾಯಿಂಟ್ಸ್ ಟುಡೇಸ್ ಅಬ್ಜೆಕ್ಟಿವ್ಸ್. ನೌ ಲೆಟ್ us come to hazard and safety precaution in hydraulic system. Hazard and safety precautions in hydraulic system. ಹೈಡ್ರಾಲಿಕ್ ವ್ಯವಸ್ಥೆಯಲ್ಲಿ ಬರ್ತಕ್ಕಂಥ ಅಪಾಯ ಹಾಗೂ ನಾವು ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಮುನ್ನೆಚ್ಚರಿಕೆಗಳು ಏನು. ಸೇಫ್ಟಿ ಪ್ರಿಕಾಷನ್ಸ್. ವಾಟ್ ಈಸ್ ಕಾಲ್ಡ್ ಸೇಫ್ಟಿ ಪ್ರಿಕಾಷನ್? ಏನ್ ಮಕ್ಕಳೇ? ಸುರಕ್ಷತೆ ಮುನ್ನೆಚ್ಚರಿಕೆ. ಸುರಕ್ಷತಾ ಮುನ್ನೆಚ್ಚರಿಕೆ ಅಂದ್ರೆ ಏನು? ಸೇಫ್ಟಿ ಪ್ರಿಕಾಷನ್ is a process to prevent accidents. To prevent accident. The process of to prevent the accident from unknown things. That is called safety precautions ಅಂತ ನಾವು ಕರಿತೀವಿ. ಇದರ ಬಗ್ಗೆ ಅನೇಕ ವಿಷಯಗಳನ್ನ ಪ್ರತಿ ತರಗತಿಯಲ್ಲೂ ಕೂಡ ನಾನು ಹೇಳ್ತಾ ಇರ್ತೀನಿ. There are numerous hazards involved like skin irritations, fires, explosions, environmental damage and a slippery workplace. ನೋಡಿ, ಅನೇಕ ಸೇಫ್ಟಿಯನ್ನು ತಗೊಳ್ತೀವಿ. ಗ್ಲೌಸ್ಗೆ ಹಾಕೊಳ್ತೀವಿ, ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್, ಹೆಡ್ಗೆ ನಾವು ಸೇಫ್ಟಿಗೋಸ್ಕರ ಹೆಲ್ಮೆಟ್ ಅನ್ನು ಹಾಕ್ತಿವಿ, ಗ್ಲೌಸ್ ಹಾಕೊಳ್ತೀವಿ, ಕಣ್ಣಿಗೋಸ್ಕರ ಗಾಗಲ್ಸ್ ಅನ್ನು ನಾವು ಹಾಕೊಳ್ತೀವಿ, ಸೊ ಟಾಂಗ್ಸ್ ಅನ್ನ ಇಟ್ಕೊಳ್ತೀವಿ, ಹೀಟೆಡ್ ಪಾರ್ಟ್ಸ್ ಅನ್ನ ನಾವು ಮೂವ್ ಮಾಡಬೇಕಾದ್ರೆ. ಇವೆಲ್ಲ ಜನರಲ್ ಲೈಕ್ ದಟ್. ಓಡಾಡ್ತಕ್ಕಂಥ ಜಾಗದಲ್ಲಿ ಆಯಿಲ್ ಇದ್ರೆ ಜಾರ್ ಬೀಳ್ತೀವಿ, ಹಜಾರ್ಡಸ್ ನೇಚರ್ಸ್ ಇರುತ್ತೆ, ಅಥವಾ ಬೇರೆ ಇನ್ಯಾವುದೋ ಟಾಕ್ಸಿಕ್ಸ್ ಕೆಮಿಕಲ್ಸ್ ಇರುತ್ತೆ, ಇದರಿಂದ ನಮಗೆ ತೊಂದರೆ ಆಗ್ಬೋದು. ಇವೆಲ್ಲ ಜನರಲ್. ಬಟ್ ಇನ್ ಹೈಡ್ರಾಲಿಕ್ ಸಿಸ್ಟಮ್ ಇಲ್ಲೂ ಕೂಡ ಅನೇಕ
ವೃತ್ತಿ ಸಂಬಂಧಿತ ಅಪಾಯಗಳು ಬರತಕ್ಕಂತ ಸಾಧ್ಯತೆ ಹೆಚ್ಚಿರುತ್ತೆ. ಬೇಕಾದಷ್ಟು ಲೈಕ್ ಏನಾಗ್ಬೋದು, ಸ್ಕಿನ್ ಇರಿಟೇಷನ್ ಅಂದ್ರೆ ಉರಿ, ಚರ್ಮದ ಮೇಲೆ ಉರಿ ಬರ್ತಕ್ಕಂಥದ್ದು, ಕಿರಿಕಿರಿ ಆಗ್ತಕ್ಕಂಥದ್ದು, ಬೆಂಕಿ ಎತ್ಕೊಳ್ತಕ್ಕಂಥದ್ದು, ಸ್ಫೋಟಗಳಾಗ್ತಕ್ಕಂಥದ್ದು, ಎಕ್ಸ್ಪ್ಲೋಷನ್ಸ್ ಆಗ್ತಕ್ಕಂಥದ್ದು, ಮತ್ತೆ ಪರಿಸರಕ್ಕೆ ಹಾನಿ ಆಗ್ತಕ್ಕಂಥದ್ದು, ಎನ್ವೈರನ್ಮೆಂಟಲ್ ಡ್ಯಾಮೇಜಸ್ ಆಗ್ತಕ್ಕಂಥದ್ದು, ಮತ್ತು ಕೆಲಸ ಮಾಡುವ ಸ್ಥಳದಲ್ಲಿ ಜಾರತಕ್ಕಂಥದ್ದು, ಜಾರುವ ಅಪಾಯಗಳು ಇರ್ತಕ್ಕಂಥದ್ದು, ಇವೆಲ್ಲ ಇರುತ್ತೆ. ಇಲ್ಲೂ ಕೂಡ ಹೈಡ್ರಾಲಿಕ್ ಸಿಸ್ಟಮ್ನಲ್ಲೂ ಕೂಡ ಈ ರೀತಿ ಎಲ್ಲ ಸಮಸ್ಯೆಗಳು ಬರ್ತಕ್ಕಂಥ ಸಾಧ್ಯತೆಗಳು ಇವೆ. ಹಾಗಾಗಿ ಈ ವ್ಯವಸ್ಥೆಯಲ್ಲಿ ಇವುಗಳನ್ನು ನಾವೇನ್ ಮಾಡ್ಬೇಕಾಗುತ್ತೆ, ಪ್ರಿಕಾಷನ್ಸ್ ಅನ್ನ ತಗೊಳ್ಬೇಕಾಗುತ್ತೆ, ಮುನ್ನೆಚ್ಚರಿಕೆಗಳನ್ನ ತಗೊಳ್ಬೇಕಾಗುತ್ತೆ. ಬಟ್ ಹೈಡ್ರಾಲಿಕ್ ಫ್ಲೂಯಿಡ್ಸ್ ಆರ್ ರಿಕ್ವೈರ್ಡ್ ಫಾರ್ ಮೆನಿ ಮೆಷಿನ್ ಟು ಫಂಕ್ಷನ್ಸ್. ಆದ್ರೆ ಈಗ ಅಂತೇಳಿ ಇವೆಲ್ಲ ಬಿಟ್ಬಿಡಕ್ಕಾಗಲ್ಲ, ಇಷ್ಟೆಲ್ಲ ತೊಂದರೆಗಳಾಗುತ್ತೆ ಸರ್, ಹಾಗಾದ್ರೆ ನಾವು ಹೈಡ್ರಾಲಿಕ್ ಆಯಿಲ್ಸ್ ಅನ್ನು ಬಳಸೋದು ಬೇಡವಾ ಅಂತ ಅನ್ನಕ್ಕಾಗುತ್ತಾ? ಆಗಲ್ಲ. ಅನೇಕ ಯಂತ್ರಗಳನ್ನ ನಾವು ರನ್ ಮಾಡ್ಬೇಕಾದ್ರೆ ಹೈಡ್ರಾಲಿಕ್ ದ್ರವ ಏನಿದೆ ಬೇಕಾಗುತ್ತೆ ನಮಗೆ. ಹೈಡ್ರಾಲಿಕ್ ಫ್ಲೂಯಿಡ್ಸ್ ಆರ್ ರಿಕ್ವೈರ್ಡ್ ಫಾರ್ ಮೆನಿ ಮೆಷಿನ್ಸ್ ಟು ಫಂಕ್ಷನ್ಸ್. ರನ್ ಮಾಡಬೇಕಾದ್ರೆ ಅನೇಕ ಯಂತ್ರಗಳು ನಮಗೆ ಬೇಕಾಗುತ್ತೆ. Therefore, it is necessary to follow certain precautions while using these fluids with proper knowledge of these hazard. Working with hydraulic fluid can be safe. ಗೊತ್ತಾಯ್ತಲ್ಲ, ನಮಗೆ ಹೈಡ್ರಾಲಿಕ್ ಆಯಿಲ್ ಅವಶ್ಯಕತೆ ಇದೆ, ಮೆಷಿನ್ ಅನ್ನ ರನ್ ಮಾಡಬೇಕು, ಇದರಲ್ಲಿ ಹಜಾರ್ಡಸ್ ನೇಚರ್ ಇದೆ, ಅಪಾಯಗಳಿದೆ ಅಂದ್ರೂ ನಾವು ಬಿಡುವಾಗಿಲ್ಲ. ಏನ್ ಮಾಡ್ಬೇಕಾಗುತ್ತೆ, ಸರ್ಟೈನ್ ಪ್ರಿಕಾಷನ್ಸ್, ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವು ತಗೊಳ್ಬೇಕಾಗುತ್ತೆ ಈ ಹೈಡ್ರಾಲಿಕ್ ಆಯಿಲ್ ಮೇಲೆ. ಅದು ಯಾವ ರೀತಿ ಅಂದ್ರೆ, ಸೊ ನಾವು ಈ ದ್ರವಗಳನ್ನ ಬಳಸುವಾಗ ಅನೇಕ ಮುನ್ನೆಚ್ಚರಿಕೆಗಳನ್ನ ಅನುಸರಿಸೋದು ಅವಶ್ಯಕ. ಅಂದರೆ ಈ ಅಪಾಯಗಳನ್ನ ಸರಿಯಾದ ಜ್ಞಾನದಿಂದ, ನಾಲೆಡ್ಜ್ ವಿತ್ ಪ್ರಾಪರ್ ನಾಲೆಡ್ಜ್ ಆಫ್ ದೀಸ್ ಹಜಾರ್ಡ್ಸ್, ಈ ಅಪಾಯಗಳನ್ನ ನಾವು ಎದುರಿಸಬೇಕಾಗುತ್ತೆ. ಹಾಗಾಗಿ ಈ ಎಲ್ಲ ಅಪಾಯಗಳನ್ನ, ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಂಡು ನಾವು ಸೇಫ್ ಆಗಿ, ಸುರಕ್ಷಿತವಾಗಿ ಹೈಡ್ರಾಲಿಕ್ ದ್ರವದೊಂದಿಗೆ ಅಥವಾ ಹೈಡ್ರಾಲಿಕ್ ಸಿಸ್ಟಮ್ ಅನ್ನು ಬಳಸಿಕೊಂಡು, ಆಯಿಲ್ ಅನ್ನು ಬಳಸಿಕೊಂಡು ಹೈಡ್ರಾಲಿಕ್ ಸಿಸ್ಟಮ್ ನಲ್ಲಿ ಕಾರ್ಯವನ್ನ ನಿರ್ವಹಿಸಬಹುದು. ದಟ್ ಈಸ್ ದ ಇಂಪಾರ್ಟೆಂಟ್ ಸೇಫ್ಟಿ ಪ್ರಿಕಾಷನ್ಸ್. In order to avoid skin irritations, it is necessary to wash contaminated skin immediately. Suppose ಏನಾದರೂ ನಿಮಗೆ ಈಗ ನಡೆಯೋ ಕಾಲು ಎಡವಲ್ವೇ, ಹಾಗೆ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಗೆ ಏನಾಗ್ಬೋದು, ಆಯಿಲ್ ಹಾರ್ಬೋದು, ಕೈಗೆ ಆಯಿಲ್ ಹಾಕ್ಬೋದು, ಆಗದೆ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಅಂತ ಸಂದರ್ಭದಲ್ಲಿ ನೀವೇನ್ ಮಾಡಬೇಕು, ನಿಮ್ಮ ಕೈಗೆ ಅಥವಾ ನಿಮ್ಮ ಬಾಡಿಗೆ ಆಗಿರ್ತಕ್ಕಂಥ ಆಯಿಲ್ ಏನು ಕುಲುಷಿತ ಆಗಿರುತ್ತೆ, ನಿಮ್ಮ ಚರ್ಮ ಆಯಿಲ್ ಏನು ಹೊರ್ಕೊಂಡಿರುತ್ತೆ, ಆಯಿಲ್ ಅನ್ನ ನೀವೇನ್ ಮಾಡ್ಬೇಕಾಗುತ್ತೆ ಮಕ್ಕಳೇ, ಇಮಿಡಿಯೇಟ್ ಆಗಿ ತೊಳ್ಕೊಳ್ಬೇಕಾಗುತ್ತೆ. ಸೊ ಇದು ಕೂಡ ಇಂಪಾರ್ಟೆಂಟ್. ಇಮಿಡಿಯೇಟ್ ಆಗಿ ಅದನ್ನ ಏನ್ ಮಾಡ್ಬೇಕಾಗುತ್ತೆ, ಕ್ಲೀನ್ ಔಟ್ ಮಾಡಬೇಕಾಗುತ್ತೆ. ಇಟ್ ಈಸ್ ಆಲ್ಸೋ ನೆಸೆಸರಿ ಟು ಕೀಪ್ ಯುವರ್ ಕ್ಲಾತಿಂಗ್ ಕ್ಲೀನ್. ಇದ್ರ ಜೊತೆಗೆ ಮಕ್ಕಳೇ, ನಮ್ಮ ಏನಿದೆ ಕ್ಲಾತ್ಸ್ ಏನಿದೆ, ಆ ಕ್ಲಾತ್ ಅನ್ನು ಕೂಡ ನಾವು ಕ್ಲೀನ್ ಆಗಿ ಇಟ್ಕೋಬೇಕು. ಸೊ ಕೀಪ್ ಅವರ್ ಕ್ಲಾತ್, ಯೂನಿಫಾರ್ಮ್ಸ್ ಇರ್ಬೋದು, ನೀವೇನ್ ಕೆಲಸ ಮಾಡ್ತಾ ಇರ್ತೀರಿ ಅವಾಗ ನೀವು ಏನನ್ನ ಬಳಸ್ತಾ ಇರ್ತೀರಿ, ಆ ಕ್ಲಾತ್ಗಳನ್ನ ಕ್ಲೀನ್ ಆಗಿ ಇಟ್ಕೋಬೇಕು. ಇಟ್ ಈಸ್ ಆಲ್ಸೋ ಎ ಇಂಪಾರ್ಟೆಂಟ್. ವಿಯರಿಂಗ್ ಮಾಸ್ಕ್ಸ್ ಅಂಡ್ ಗ್ಲೌಸ್ ವೈಲ್ ಯೂಸಿಂಗ್ ಹೈಡ್ರಾಲಿಕ್ ಫ್ಲೂಯಿಡ್ ಇಸ್ ಆಲ್ಸೋ ಎಲ್. ನೋಡಿ, ಹೈಡ್ರಾಲಿಕ್ ಫ್ಲೂಯಿಡ್ಸ್ ಅನ್ನ ನಾವು ಬಳಸುವಾಗ, ಈಗಂತೂ ಮಾಸ್ಕ್ ಅಂದ್ರೆ ನಿಮಗೆ ಕೊರೋನಾ ಬಂದ ಮೇಲಂತೂ ಮಾಸ್ಕ್ ಪ್ರತಿಯೊಬ್ಬರು ನಾವು ಧರಿಸ್ತಾ ಇದೀವಿ. ಬಟ್ ಇನ್ ಹೈಡ್ರಾಲಿಕ್ ಸಿಸ್ಟಮ್, ಈ ಹೈಡ್ರಾಲಿಕ್ ದ್ರವಗಳನ್ನ ನಾವು ಬಳಸುವಾಗ ಮುಖವಾಡಗಳನ್ನ ಹಾಕ್ತಕ್ಕಂಥದ್ದು ಅಂದ್ರೆ ಮಾಸ್ಕ್ ಅನ್ನ ಬಳಸ್ತಕ್ಕಂಥದ್ದು, ಕೈಗವಸುಗಳನ್ನ ಧರಿಸೋದು ಅಂದ್ರೆ ಗ್ಲೌಸ್ ಅನ್ನ ಧರಿಸೋದು, ಇವು ನಾವು ಈ ಮುನ್ನೆಚ್ಚರಿಕೆ ಸೇಫ್ಟಿ ಪ್ರಿಕಾಷನ್ಸ್ ಅನ್ನ ಏನ್ ತೆಗೆದುಕೊಳ್ತೀವಿ, ಸುರಕ್ಷತಾ ಮುನ್ನೆಚ್ಚರಿಕೆಗಳನ್ನು ಏನನ್ನ ತೆಗೆದುಕೊಳ್ತೀವಿ, ಅವೆಲ್ಲ ಅದರಲ್ಲಿ
ಪ್ರಮುಖವಾದಂತ ಅಂಶಗಳಿವೆ. To avoid environmental dangers, there is a biodegradable hydraulic fluid options, though it is more expensive. ನೋಡಿ, ನಾನು ಹೇಳಿದೆ ಈ ಹೈಡ್ರಾಲಿಕ್ ಆಯಿಲ್ ಅನ್ನ ಬಳಸೋದ್ರಿಂದ ಪರಿಸರಕ್ಕೂ ಕೂಡ ಹಾನಿಯಾಗ್ತಕ್ಕಂಥ ಸಂಭವ ಇರುತ್ತೆ ಅಂತೇಳಿ. ಹಾಗೆ ಇರೋದ್ರಿಂದ, ಪರಿಸರಕ್ಕೆ ಹಾನಿ ಆಗೋದ್ರಿಂದ ನಾವೇನ್ ಮಾಡ್ಬೇಕಾಗುತ್ತೆ, ಈ ಪರಿಸರಕ್ಕೆ ಆಗ್ತಕ್ಕಂಥ ಹಾನಿಯನ್ನ ತಪ್ಪಿಸಲಿಕ್ಕೆ ನಾವೇನ್ ಬಯೋಡಿಗ್ರೇಡಬಲ್ ಹೈಡ್ರಾಲಿಕ್ ಫ್ಲೂಯಿಡ್ ಆಪ್ಷನ್ಸ್ ಇದೆ ಅಂದರೆ ಜೈವಿಕ ವಿಘಟನೆಯ ಹೈಡ್ರಾಲಿಕ್ ದ್ರವದ ಆಯ್ಕೆ, ಅದನ್ನ ಮಾಡ್ಕೊಳ್ಬೇಕಾಗುತ್ತೆ. ಆದ್ರೆ ಈ ರೀತಿಯಾದಂತಹ ಬಯೋಡಿಗ್ರೇಡಬಲ್ ಹೈಡ್ರಾಲಿಕ್ ಫ್ಲೂಯಿಡ್ ಏನಿದೆ, ಇದು ಸ್ವಲ್ಪ ದುಬಾರಿ, ಕಾಸ್ಟ್ಲಿ ಆಗುತ್ತೆ. ಆದ್ರೂ ಕೂಡ ನಾವು ಎನ್ವೈರನ್ಮೆಂಟ್ ಅನ್ನ ಆಗ್ತಕ್ಕಂಥ ಅಪಾಯವನ್ನು ತಪ್ಪಿಸ್ಲಿಕ್ಕೆ ನಾವು ಕಾಸ್ಟ್ಲಿ ಆದ್ರೂ ಕೂಡ ಈ ಒಂದು ಜೈವಿಕ ವಿಘಟನೆಯ ಹೈಡ್ರಾಲಿಕ್ ದ್ರವವನ್ನ ಆಯ್ಕೆ ಮಾಡಿಕೊಳ್ಳೇಬೇಕಾಗುತ್ತೆ. ಟು ಅವಾಯ್ಡ್ ಪೈಪ್ಸ್, materials and fluids soaked in the hydraulic fluids should be stored in sealed metal containers and disposed of at proper place. ನೋಡಿ ಮಕ್ಕಳೇ, ಬೆಂಕಿಯನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಇಲ್ಲಿ ಮುಖ್ಯವಾಗಿ ನಾವು ಬೆಂಕಿಯನ್ನ ತಪ್ಪಿಸೋದಕ್ಕೋಸ್ಕರ ಕೆಲವು ಸಂದರ್ಭದಲ್ಲಿ ಹೈಡ್ರಾಲಿಕ್ ಆಯಿಲ್ ನ ಸೀಟಿರ್ತೀವಿ, ಒರೆಸಿರ್ತೀವಿ, ಕ್ಲಾತ್ ಅಥವಾ ಕಾಟನ್ ವೇಸ್ಟ್ ಗೆ ಹೈಡ್ರಾಲಿಕ್ ಆಯಿಲ್ ಹೊರ್ಕೊಂಡಿರುತ್ತೆ. ಈ ರೀತಿಯಾದಂತ ಕಾಟನ್ ಸೋಕ್ ಅದ್ದಿರ್ತಕ್ಕಂಥ ವಸ್ತುಗಳನ್ನ ನಾವು ಒಂದು ಮೆಟಲ್ ಪಾತ್ರೆಯಲ್ಲಿ, ಅಂದ್ರೆ ಒಂದು ಮೆಟಲ್ ಬಾಕ್ಸ್ ಒಳಗಡೆಗೆ ಹಾಕಿ ಅದನ್ನ ಮೋರ್ ಮಾಡಿ ಸರಿಯಾಗಿ ಏನ್ ಮಾಡ್ಬೇಕು, ಅದನ್ನ ಡಿಸ್ಪೋಸ್ ಮಾಡ್ಬೇಕು, ವಿಲೇವಾರಿಯನ್ನ ಮಾಡ್ಬೇಕು. ಸೊ ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಸೇಫ್ಟಿ ಪ್ರಿಕಾಷನ್ಸ್. ಟು ಚೆಕ್ ಫಾರ್ ಲೀಕ್ಸ್ ಯೂಸ್ ಕಾರ್ಡ್ಬೋರ್ಡ್. ಮತ್ತೆ ಏನಾದ್ರೂ ಲೀಕ್ ಔಟ್ ಆಗ್ತಾ ಇದೆಯಾ ಹೈಡ್ರಾಲಿಕ್ ಆಯಿಲ್, ಅದನ್ನ ಚೆಕ್ ಮಾಡ್ಲಿಕ್ಕೆ ನಾವು ಚೆಕ್ ಮಾಡಬೇಕು. ಚೆಕ್ ಮಾಡುವಂತ ಸಂದರ್ಭದಲ್ಲಿ ಮಕ್ಕಳೇ ಏನನ್ನ ಯೂಸ್ ಮಾಡಬೇಕು, ಕಾರ್ಡ್ ಬೋರ್ಡ್ ಅನ್ನ ಯೂಸ್ ಮಾಡಬೇಕು. ಕೈ ಹಾಕಿ ಹಿಂಗೆಲ್ಲ ಚೆಕ್ ಮಾಡಿದ್ರೆ ಆ ಫೋರ್ಸ್ ಏನಾಗ್ಬೋದು, ನಿಮ್ಮ ಕೈ ಡ್ಯಾಮೇಜ್ ಆಗೋಗ್ಬೋದು. ಹಾಗಾಗಿ ಟು ಚೆಕ್ ಲೀಕ್ಸ್ ಯೂಸ್ ಕಾರ್ಡ್ ಬೋರ್ಡ್. ಇದು ಕೂಡ ಒಂದು ಇಂಪಾರ್ಟೆಂಟ್ ಸೇಫ್ಟಿ ಪ್ರಿಕಾಷನ್ಸ್. ನೆವರ್ ಯೂಸ್, ನಾನು ಹೇಳಿದೆ ಈಗಲೇ, ಹ್ಯಾಂಡ್ಸ್ ಆರ್ ಫಿಂಗರ್ಸ್ ಟು ಸರ್ಚ್ ಫಾರ್ ಹೈಡ್ರಾಲಿಕ್ ಲೀಕ್ಸ್. ಓಸ್ ಪೈಪ್ ಇರುತ್ತೆ ಅಥವಾ ಕನೆಕ್ಟರ್ಸ್ ಇರುತ್ತೆ, ಅಲ್ಲಿ ಹೋಗಿ ನಿಮ್ಮ ಕೈಯನ್ನ ಹೀಗೆ ಸವರ್ತಕ್ಕಂಥದ್ದು, ಈಗೆಲ್ಲ ಎಲ್ಲಿ ಲೀಕ್ ಆಗ್ತಾ ಇದೆ ಅಂತ ನೋಡ್ತಕ್ಕಂಥದ್ದು, ಈ ರೀತಿಯಾದಂತ ಕೆಲಸವನ್ನ ಮಾಡಬೇಡಿ. ಇಟ್ ವಿಲ್ ಇಂಜೂರಿಯಸ್, ಇಟ್ ವಿಲ್ ಡೇಂಜರಸ್ ಟು ಯುವರ್. ಸೊ ಆ ರೀತಿ ಮಾಡಿದಾಗ ಸೊ ಬಹಳ ಒಂದು ಅಪಾಯ, ನಿಮ್ಮ ಕೈಗೆ ಇಂಜುರಿ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಹೈಡ್ರಾಲಿಕ್ ಸೋರಿಕೆಯನ್ನು ಹುಡುಕಲು ಎಂದೆಂದಿಗೂ ಕೈ ಅಥವಾ ಬೆರಳುಗಳನ್ನು ಬಳಸಬೇಡಿ. ಇದು ಒಂದು ಮುಖ್ಯವಾದ ಮುನ್ನೆಚ್ಚರಿಕೆ ಕ್ರಮ. ಮೈಂಟೈನ್ ಎ ಕ್ಲೀನ್ ವರ್ಕ್ ಏರಿಯಾ, ಪ್ರೀ ಸ್ಲಿಪ್ಪಿಂಗ್ ಹಜಾರ್ಡ್ಸ್. ನೀವು ವರ್ಕ್ ಮಾಡತಕ್ಕಂಥ ಸ್ಥಳ ಏನಿದೆ ಅಲ್ಲಿ ಜಾರಿ ಬೀಳುವ ಅಪಾಯಗಳು, ಜಾರುವಂಥದ್ದು, ಆಯಿಲ್ ಚೆಲ್ಲಿರ್ತಕ್ಕಂಥದ್ದು, ಅಲ್ಲೇನಾಗ್ತೀವಿ ನಾವು ಜಾರ್ ಬಿದ್ದೋಗ್ತೀವಿ. ಹಾಗಾಗಿ ಆ ರೀತಿ ಆಯಿಲ್ ಚೆಲ್ಲಿದ್ರೆ ಅದನ್ನ ಥರೋಲಿ ನೀವೇನ್ ಮಾಡ್ಬೇಕಾಗುತ್ತೆ, ಕ್ಲೀನ್ ಮಾಡ್ಬೇಕಾಗುತ್ತೆ. ಮೈಂಟೈನ್ ಎ ಕ್ಲೀನ್ ವರ್ಕ್ ಏರಿಯಾ ಫ್ರೀ ಆಫ್ ಸ್ಲಿಪ್ಪಿಂಗ್ ಹಜಾರ್ಡ್ಸ್. ಯೂಸ್ ಕೆಮಿಕಲ್ ರೆಸಿಸ್ಟೆಂಟ್ ಗ್ಲೋವ್ಸ್, ಸ್ಪ್ಲಾಶ್ ಗಾಗಲ್ಸ್ ಅಂಡ್ ಎ ಕೆಮಿಕಲ್ ರೆಸಿಸ್ಟೆಂಟ್ ಏಪ್ರಾನ್ ಟು ಅವಾಯ್ಡ್ ಪ್ರೊಲಾಂಗ್ಡ್ ಆರ್ ರಿಪೀಟೆಡ್ ಸ್ಕಿನ್ ಆರ್ ಹೈ ಕಾಂಟ್ಯಾಕ್ಟ್. ನೋಡಿ, ಈ ಹೈಡ್ರಾಲಿಕ್ ವ್ಯವಸ್ಥೆಯಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಮಕ್ಕಳೇ ರಾಸಾಯನಿಕ ಮುಕ್ತವಾದಂತ, ಅಂದ್ರೆ ರೆಸಿಸ್ಟೆಂಟ್ ಗ್ಲೌಸ್, ಕೆಮಿಕಲ್ ರೆಸಿಸ್ಟೆಂಟ್ ಗ್ಲೌಸ್ ಅನ್ನ, ಕೆಮಿಕಲ್ ಹಾಕಿದ್ರು ಕೂಡ ತಡ್ಕೋಬೇಕು, ಗ್ಲೌಸ್ ರೆಸಿಸ್ಟ್ ಮಾಡಬೇಕು, ಏನು ತೊಂದರೆ ಆಗ್ಬಾರ್ದು, ಆ ತರದ ಗ್ಲೌಸ್ ಅನ್ನ ಹಾಕ್ತಕ್ಕಂಥದ್ದು. ಕಣ್ಣಿಗೆ ಆಗ್ತಕ್ಕಂಥ ಹಾನಿಯನ್ನು ತಪ್ಪಿಸ್ಲಿಕ್ಕೆ ಸ್ಪ್ಲಾಶ್ ಗಾಗಲ್ಸ್ ಅನ್ನು ನಾವು ಬಳಸ್ತಕ್ಕಂಥದ್ದು. ಮತ್ತು ಏಪ್ರಾನ್ ಅನ್ನ ಏನನ್ನ ಬಳಸ್ತೀವಿ ನಾವು, ಅವು ರಾಸಾಯನಿಕ ನಿರೋಧಕವಾಗಿ ಕೆಲಸ ಮಾಡ್ತಕ್ಕಂಥ ಏಪ್ರಾನ್ಗಳನ್ನ ಬಳಸ್ತಕ್ಕಂಥದ್ದು. ಇವುಗಳನ್ನ ಮಾಡೋದ್ರಿಂದ ನಾವು ಅಪಾಯಗಳಿಂದ ಏನಾಗ್ಬೋದು, ದೂರ ಆಗ್ಬೋದು. ಸೊ ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಸೇಫ್ಟಿ ಪ್ರಿಕಾಷನ್. ನೆವರ್ ಬಿಗಿನ್ ವರ್ಕ್ ಆನ್ ಎ ಹೈಡ್ರಾಲಿಕ್ ಸಿಸ್ಟಮ್ ಅಂಟಿಲ್ ಫುಲ್ಲಿ ಟ್ರೈನ್ಡ್. ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ನಾವು ಆಗ್ಲೇ ಹೇಳ್ತೀವಿ, ಅನ್ಲೆಸ್ ಅದರ್ವೈಸ್ ಯು ಡೋಂಟ್ ನೋ ದಿ ನಾಲೆಡ್ಜ್ ಆಫ್ ದಿ ಮೆಷಿನ್ಸ್ ಆರ್ ವರ್ಕ್, ಡೋಂಟ್ ಹ್ಯಾಂಡಲ್, ಡೋಂಟ್ ರನ್ ದ ಮಷೀನ್. ಹಾಗಾಗಿ ಇಲ್ಲೂ ಕೂಡ ಈ ಒಂದು ಹೇಳಿಕೆ ಸೂಟ್ ಆಗುತ್ತೆ. ನಿಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಕೆಲಸ, ಉದಾಹರಣೆಗೆ ಹೈಡ್ರಾಲಿಕ್ ಸಿಸ್ಟಮ್ ನಲ್ಲಿ ನಿಮ್ಗೆ ಏನೂ ನಾಲೆಡ್ಜ್ ಇಲ್ಲ ಅಂದ್ರೆ ಡೋಂಟ್ ರನ್, ಡೋಂಟ್ ವರ್ಕ್ ಅನ್ಲೆಸ್ ಅದರ್ವೈಸ್ ಟ್ರೈ.
ಪೂರ್ಣ ತರಬೇತಿಯನ್ನ ಪಡೆಯುವವರೆಗೆ ಹೈಡ್ರಾಲಿಕ್ ವ್ಯವಸ್ಥೆಯಲ್ಲಿ ಕೆಲಸವನ್ನ ನಿರ್ವಹಿಸಲಿಕ್ಕೆ ಹೋಗಬೇಡಿ. ಇದು ಒಂದು ಕೂಡ ಒಂದು ಸುರಕ್ಷತಾ ಮುನ್ನೆಚ್ಚರಿಕೆ, ಸೇಫ್ಟಿ ಪ್ರಿಕಾಷನ್ಸ್. ರಿಲೇಟೆಡ್ ಹಜಾರ್ಡ್ಸ್, ಹೆಲ್ತ್ ಪ್ರಾಬ್ಲಮ್ಸ್ ವೈಲ್ ಯೂಸಿಂಗ್ ಹೈಡ್ರಾಲಿಕ್ ಫ್ಲೂಯಿಡ್. ಈ ರಿಲೇಟೆಡ್ ಹಜಾರ್ಡ್ ಅಂದ್ರೆ ವೃತ್ತಿ ಸಂಬಂಧ ಅಪಾಯಗಳು ಅಂತ ನಾವು ಕರಿತೀವಿ ಮಕ್ಕಳೇ. ಅಂದ್ರೆ ಸಂಬಂಧಿತ ಅಪಾಯಗಳು, ವೃತ್ತಿ ಸಂಬಂಧಿತ ಅಪಾಯಗಳು ಯಾವಾಗ ಈ ಹೈಡ್ರಾಲಿಕ್ ಫ್ಲೂಯಿಡ್ ಅನ್ನ, ಹೈಡ್ರಾಲಿಕ್ ದ್ರವವನ್ನ ಬಳಸುವಾಗ ಯಾವ್ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ಬರ್ತವೆ ಅದನ್ನು ಕೂಡ ನಾವು ತಿಳ್ಕೊಳ್ಳೋಣ. People can become exposed to the chemical in hydraulic fluids. ಅಂದ್ರೆ ಯಾರು ಇಲ್ಲಿ ಕೆಲಸವನ್ನ ಮಾಡ್ತಾರೋ, ಎಲ್ಲಿ ಹೈಡ್ರಾಲಿಕ್ ಸಿಸ್ಟಮ್ ನಲ್ಲಿ ಕೆಲಸವನ್ನ ಮಾಡ್ತಾರೋ ಅವರು people can become exposed to the chemicals in hydraulic fluids. The exposure to the chemicals may be due to the inhalations, ingestions or touch. There are instances of people suffering from skin irritations or weakness in hands while handling hydraulic. ನೋಡಿ ಮಕ್ಕಳೇ, ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ, ನಾವು ಕೆಲಸ ಮಾಡುವಾಗ ಆಪರೇಟರ್ ಹೈಡ್ರಾಲಿಕ್ ಮೆಷಿನ್ಸ್ ನಲ್ಲಿ ಅಥವಾ ಹೈಡ್ರಾಲಿಕ್ ವ್ಯವಸ್ಥೆನಲ್ಲಿ ಕೆಲಸ ಮಾಡಬೇಕಾದ್ರೆ ಹೈಡ್ರಾಲಿಕ್ ಆಯಿಲ್ಸ್ ಏನಿರುತ್ತೆ ಅದರಲ್ಲಿ ಕೆಲವು ರಾಸಾಯನಿಕ ಆಯಿಲ್ಸ್ ಕೂಡ, ಅಂದ್ರೆ ಕೆಮಿಕಲ್ ರಿಲೇಟೆಡ್ ಆಯಿಲ್ಸ್ ಕೂಡ ಇರುತ್ತೆ. ಅದು ನಮಗೆ ಟಚ್ ಆದಾಗ ಅಥವಾ ನಾವು ಇನ್ಹೇಲ್ ಮಾಡಿದಾಗ, ಅದರ ಆವಿಯನ್ನ ತೆಗೆದುಕೊಂಡಾಗ ಅಥವಾ ನಮಗೇನೋ ಗೊತ್ತಿಲ್ಲದೆ ಒಳಗಡೆ ಒಟ್ಟೋದಾಗ ಅಥವಾ ಅದನ್ನ ಮುಟ್ಟೋದ್ರಿಂದ, ಸ್ಪರ್ಶದಿಂದ ಏನಾಗ್ಬೋದು, ನಮಗೆ ಕೆಲವು ಸ್ಕಿನ್ ಇರಿಟೇಷನ್ಸ್ ಆಗ್ತಕ್ಕಂಥದ್ದು, ಏನೇನು ಆರೋಗ್ಯ ಸಮಸ್ಯೆಗಳು ಬರುತ್ತೆ, ಸ್ಕಿನ್ ಇರಿಟೇಷನ್ಸ್ ಬರ್ತಕ್ಕಂಥದ್ದು, ಉಸಿರಾಟದ ತೊಂದರೆ ಆಗ್ತಕ್ಕಂಥದ್ದು, ಅಥವಾ ಕೈಯಲ್ಲಿ ಶಕ್ತಿಯನ್ನ ಕಳ್ಕೊಳ್ಬಿಡ್ತಕ್ಕಂಥದ್ದು, ಹ್ಯಾಂಡ್ಲಿಂಗ್ ಮಾಡ್ಲಿಕ್ಕೆ ನಮಗೆ ಆಗಲ್ಲ. ಈ ರೀತಿಯಾದಂತ ವೃತ್ತಿ ಸಂಬಂಧಿತ ಆರೋಗ್ಯ ಸಮಸ್ಯೆಗಳು ಹೈಡ್ರಾಲಿಕ್ ಆಯಿಲ್ಸ್ ಅನ್ನ ಬಳಸುವಾಗ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ ಮಕ್ಕಳೇ. ಅಂಡ್ ಆಲ್ಸೋ ಅನದರ್ ಒನ್, ದೇರ್ ಆರ್ ಆಲ್ಸೋ ಎ ಕೇಸ್ ಆಫ್ ಇಂಟೆನ್ಸ್ಟೈನಲ್ ಬ್ಲೀಡಿಂಗ್. ನೋಡಿ ಮಕ್ಕಳೇ, ಇಂಟೆನ್ಸ್ಟೈನಲ್ ಬ್ಲೀಡಿಂಗ್ ಆಗುತ್ತಂತೆ, ನಿಮೋನಿಯಾ ಆಗುತ್ತಂತೆ, ಆರ್ ಡೆತ್ ಥ್ರೋ ಹೈಡ್ರಾಲಿಕ್ ಫ್ಲೂಯಿಡ್ ಇಂಜೆಕ್ಷನ್ಸ್ ಥ್ರೋ ನೋ ಸೀರಿಯಸ್ ಹಜಾರ್ಡ್ಸ್ ಆರ್ ರಿಪೋರ್ಟೆಡ್ ವಿತ್ ಹೈಡ್ರಾಲಿಕ್ ಫ್ಲೂಯಿಡ್ ಇನ್ಹಲೇಷನ್ಸ್. ನೋಡಿ ಮಕ್ಕಳೇ, ಇದು ಕೂಡ ನೋಡಿ ನಿಮಗೆ ಇಂಟೆಸ್ಟೈನಲ್ ಬ್ಲೀಡಿಂಗ್ ಅಂತ ಹೇಳ್ತಾನೆ. ಇಟ್ ಈಸ್ ಎ ವೆರಿ ಡೇಂಜರಸ್. ಅಂದ್ರೆ ಹೈಡ್ರಾಲಿಕ್ ದ್ರವ ಸೇವನೆ ಅನ್ನ ನೀವು ಮಾಡ್ಬಿಟ್ರೆ, ಒಳಗಡೆ ಏನಾದ್ರು ನೀವು ಇನ್ನೇಲ್ ಮಾಡ್ಬಿಟ್ರೆ ಅಥವಾ ಏನೋ ನಿಮಗೆ ಗೊತ್ತಿಲ್ಲದಂಗೆ ಒಳಗಡೆ ಹೋಗ್ಬಿಟ್ರೆ, ಕರಳಿನಲ್ಲಿ, ಇಂಟೆಸ್ಟೈನಲ್ಲಿ ಅಂದ್ರೆ ಕರಳು, ಇಂಟೆಸ್ಟೈನ್ ಅಂದ್ರೆ ಕರಳು, ಆ ಕರಳಿನಲ್ಲಿ ಬ್ಲೀಡಿಂಗ್ ಆಗುತ್ತೆ, ಅಂದ್ರೆ ರಕ್ತಸ್ರಾವ ಆಗ್ತಕ್ಕಂತ ಸಾಧ್ಯತೆ ಇರುತ್ತೆ. ನ್ಯೂಮೋನಿಯಾದಂತ ಆರೋಗ್ಯ ಸಮಸ್ಯೆ ಬರ್ಬೋದು, ಅಥವಾ ಕೆಲವು ಸಂದರ್ಭದಲ್ಲಿ ಸಾವು ಕೂಡ ಸಂಭವಿಸಬಹುದು. ಅದನ್ನು ಕೂಡ ಅಂತ ಸೀರಿಯಸ್ ಹಜಾರ್ಡ್ಸ್ ಏನು ಇದುವರೆಗೆ ರಿಪೋರ್ಟ್ ಆಗಿಲ್ಲ ಅನ್ನೋದು ಒಂದು ಸಮಾಧಾನಕರವಾದಂತ ಸಂಗತಿ. ಸಿಮಿಲರ್ ಟು ಇಂಜೆಕ್ಷನ್ಸ್, ಫ್ಲೂಯಿಡ್ಸ್ ಕ್ಯಾನ್ ಬಿ ಆಕ್ಸಿಡೆಂಟಲಿ ಇಂಜೆಕ್ಟೆಡ್ ಇಂಟು ದ ಸ್ಕಿನ್ ಆಸ್ ವೆಲ್. ಸೊ ಇವೇನಾಗುತ್ತೆ, ನಾವೇನು ಇಂಜೆಕ್ಷನ್ ಮಾಡ್ತೀವಿ, ಒಳಗಡೆ ಎಳ್ಕೊಂಡ್ಬಿಡ್ತೀವಿ, ಆವಿನ ಸೇವನೆ ಮಾಡ್ತಕ್ಕಂಥದ್ದು, ಅಂದ್ರೆ ಇಟ್ ಕ್ಯಾನ್ ಬಿ ಇನ್ಹೇಲ್ಡ್ ಇಂಜೆಕ್ಷನ್ಸ್ ಅಂತ ಕರಿತೀವಿ ನಾವು. ಸೊ ದಿಸ್ ಫ್ಲೂಯಿಡ್ಸ್, ಈ ದ್ರವಗಳು ಆಕಸ್ಮಿಕವಾಗಿ ನಮ್ಮ ಚರ್ಮಕ್ಕೆ ಟಚ್ ಆಗುತ್ತೆ, ಸಣ್ಣ ಪುಟ್ಟ ಈ ರೀತಿ ಆರೋಗ್ಯ ಸಮಸ್ಯೆಗಳು ಬರ್ಬೋದು. ಅದಂತ ಸೀರಿಯಸ್ ಆದಂತ ಯಾವುದೇ ರೀತಿ ಸಮಸ್ಯೆ ಇನ್ನೂ ನೋಟೆಡ್ ಆಗಿಲ್ಲ. This takes place when the high pressure hydraulic system hose is disconnected and toxic fluids are leaked and injected into the skin. ನೋಡಿ, ರಿಲೇಟೆಡ್ ಹಜಾರ್ಡ್ ಹೆಲ್ತ್ ಪ್ರಾಬ್ಲಮ್ಸ್ ವೈಲ್ ಯೂಸಿಂಗ್ ಹೈಡ್ರಾಲಿಕ್ ಫ್ಲೂಯಿಡ್ಸ್. ಈಗ ಅದನ್ನೇ ನಾವು ನೋಡ್ತಾ ಇರೋದು, ಏನೇನು ಸೇಫ್ಟಿ ತಗೊಳ್ಬೇಕು ಅದಾದ್ಮೇಲೆ ಇಲ್ಲಿಗೆ ಬಂದ್ವಿ. ಸೊ ಈ ಇಂಜೆಕ್ಷನ್ ಆದಾಗ, ಇನ್ನೇಲನ್ನು ನಾವು ಏನಾದ್ರು ಮಾಡಿದಾಗ ಅಥವಾ ಆಕಸ್ಮಿಕವಾಗಿ ಅದು ನಮ್ಮ ಚರ್ಮಕ್ಕೆ ಟಚ್ ಆದಂತಹ ಸಂದರ್ಭದಲ್ಲಿ ನಮಗೆ ಅನೇಕ ಮೇಲ್ಕಂಡ ರೀತಿಯ ಆರೋಗ್ಯದ ಸಮಸ್ಯೆಗಳು ಉದ್ಭವ ಆಗ್ತವೆ, ಸಾಧ್ಯತೆ ಇದೆ. ಇನ್ನು ಕೆಲವು ಸಂದರ್ಭದಲ್ಲಿ ಈ ಹೈ ಪ್ರೆಷರ್ ಹೈಡ್ರಾಲಿಕ್ ಸಿಸ್ಟಮ್ ಇರ್ತದೆ, ಅಂದ್ರೆ ಅಧಿಕ ಒತ್ತಡದ ಹೈಡ್ರಾಲಿಕ್ ಸಿಸ್ಟಮ್ ಇರುತ್ತೆ. ಅದು ಡಿಸ್ಕನೆಕ್ಟ್ ಆದಾಗ,
ಅಂದ್ರೆ ಸಂಪರ್ಕ ಕಡಿತಗೊಂಡಾಗ ಅಲ್ಲೇನಾಗುತ್ತೆ, ಒಂದು ಟಾಕ್ಸಿಕ್ ಫ್ಲೂಯಿಡ್ಸ್ ಲೀಕ್ ಆಗುತ್ತೆ, ಅಂದ್ರೆ ವಿಷಕಾರಿ ದ್ರವಗಳು ಸೋರಿಕೆ ಆಗುತ್ತೆ. ಇದು ನಮ್ಮ ಚರ್ಮಕ್ಕೆ ಟಚ್ ಆದಾಗ ಸೊ ಆ ರೀತಿಯಾದಂತ ಸಮಸ್ಯೆಗಳು ನಮ್ಗೆ ಉಂಟಾಗ್ತವೆ. ಅಂದ್ರೆ ಚರ್ಮದ ಕಿರಿಕಿರಿ ಆಗ್ತಕ್ಕಂಥದ್ದು, ಚರ್ಮ ಉರಿ ಬರ್ತಕ್ಕಂಥದ್ದು, ಅದನ್ನ ಇನ್ಹೇಲ್ ಮಾಡಿದಾಗ ಇಂಟೆಸ್ಟೈನಲ್ ಬ್ಲೀಡಿಂಗ್ ಆಗ್ತಕ್ಕಂಥದ್ದು, ನ್ಯೂಮೋನಿಯಾ ಬರ್ತಕ್ಕಂಥದ್ದು, ಕೆಲವು ಸಂದರ್ಭದಲ್ಲಿ ಸಾವು ಕೂಡ ಸಂಭವಿಸ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಇಫ್ ದೇರ್ ಇಸ್ ಎ ಸ್ಮಾಲ್ ಲೀಕ್ ಇನ್ ಹೈಡ್ರಾಲಿಕ್ ಪೈಪ್ ಅಂಡ್ someone runs their hand along it at 2000 psi pounds per square inch ಅಂತ ಕರಿತೀವಿ, they can easily incur an injection of hydraulic fluid and may not even be aware that is happened until gangrene begins to set in. ನೋಡಿ ಮಕ್ಕಳೇ, ಇಟ್ಸ್ ಎ ಡೇಂಜರಸ್ ಆರೋಗ್ಯ ಸಮಸ್ಯೆ. ಹೈಡ್ರಾಲಿಕ್ ಪೈಪ್ ನಲ್ಲಿ ಸಣ್ಣ ಸೋರಿಕೆ ಏನಾದ್ರೂ ಕಂಡು ಬಂದ್ರೆ, ನಿಮ್ಗೆ ಸ್ಮಾಲ್ ಲೀಕೇಜ್ ಏನಾದ್ರು ಕಂಡು ಬಂದ್ರೆ, ಯಾರಾದ್ರೂ ಅಲ್ಲಿ ಕೈಯನ್ನ ಈ ರೀತಿ ಟಚ್ ಮಾಡಿ ನೋಡ್ತಾ ಇದ್ರೆ, ಆ ಪೈಪ್ ಅನ್ನ ಒತ್ತಾ ಇದ್ರೆ ಲೀಕೇಜ್ ಆಗ್ತಾ ಇದೆಯೋ ಇಲ್ವೋ ಅಂತ. ಉದಾಹರಣೆಗೆ ಅಲ್ಲಿ ಒಂದು ಪ್ರೆಷರ್ ಏನಾದ್ರೂ ಈ PSI ಪೌಂಡ್ಸ್ ಪರ್ ಸ್ಕ್ವೇರ್ ಇಂಚ್ ಅಂತ ಕರಿತೀವಿ, 2000 ಪೌಂಡ್ಸ್ ಪರ್ ಸ್ಕ್ವೇರ್ ಇಂಚ್ ಅಷ್ಟು ಪ್ರೆಷರ್ ಇದೆ, ದೇ ಕ್ಯಾನ್ ಈಸಿಲಿ ಇನ್ಕರ್ ಇಂಜೆಕ್ಷನ್ಸ್. ಏನಾಗುತ್ತೆ, ಅದು ಇಂಜೆಕ್ಟ್ ಆಗೋಗುತ್ತೆ ನಮ್ಮ ಬಾಡಿ ಒಳಗಡೆ. ಏನಾಗೋಗುತ್ತೆ, ಅದು ಇಂಜೆಕ್ಟ್ ಆಗುತ್ತೆ, ಒಳಗಡೆ ಪಾಸ್ ಆಗೋಗುತ್ತೆ ಬಾಡಿ ಒಳಗಡೆ. ಸೊ ಅಂತಹ ಸಂದರ್ಭದಲ್ಲಿ ಏನಾಗ್ಬೋದು, ಗ್ಯಾಂಗ್ರೀನ್ ಬೇಕಾದ್ರೂ ಆಗ್ಬೋದು. ಅಂಟಿಲ್ ಗ್ಯಾಂಗ್ರೀನ್ ಬಿಗಿನ್ಸ್ ಟು ಸೆಟ್ ಇನ್. ನಮ್ಗೆ ಗೊತ್ತೇ ಆಗಲ್ಲ, ನಮ್ಗೆ ಗ್ಯಾಂಗ್ರೀನ್ ಆಗಿ ಕೈಯೆಲ್ಲ ಹೊಳಿತಾ ಇರ್ತದೆ, ಕೈ ಗಾಯ ಆಗಿರುತ್ತೆ, ವಾಸಿ ಆಗ್ತಾ ಇರಲ್ಲ, ಗ್ಯಾಂಗ್ರೀನ್ ಆಗೋವರೆಗೂ ನಮ್ಗೆ ಗೊತ್ತೇ ಆಗಲ್ಲ. ಹಾಗಾಗಿ ಸೊ ಇಟ್ ಈಸ್ ವೆರಿ ಡೇಂಜರಸ್. Take care, don't touch the hydraulic leakage with bare hands. ಕೈನಲ್ಲಿ, ಫಿಂಗರ್ಸ್ ನಲ್ಲಿ ಅದನ್ನ ಮುಟ್ಟಿ ನೋಡ್ಲಿಕ್ಕೆ ಹೋಗಬಾರ್ದು. ಇನ್ನು ಹೈಡ್ರಾಲಿಕ್ ಆಯಿಲ್ ಅನ್ನು ಬಳಸುವಂತ ಸಂದರ್ಭದಲ್ಲಿ ಫೈರ್ ಡೇಂಜರಸ್ ನೋಡೋಣ. ಫೈರ್ ಡೇಂಜರಸ್ ಅಸೋಸಿಯೇಟೆಡ್ ವಿತ್ ಹೈಡ್ರಾಲಿಕ್ ಫ್ಲೂಯಿಡ್ಸ್. ಹೈಡ್ರಾಲಿಕ್ ದ್ರವಗಳಿಗೆ ಸಂಬಂಧಿಸಿದ ಬೆಂಕಿ ಅಪಾಯಗಳು ಏನು ಅನ್ನೋದನ್ನ ತಿಳ್ಕೊಳ್ಳೋಣ. When working with hydraulic fluid, there is a very chance that the hydraulic fluid gets heated to high temperature. ಸಾಮಾನ್ಯವಾಗಿ ನಾವು ಹೈಡ್ರಾಲಿಕ್ ಫ್ಲೂಯಿಡ್ ಜೊತೆಯಲ್ಲಿ ಕೆಲಸವನ್ನು ಮಾಡುವಾಗ ವ್ಯವಸ್ಥೆಯಲ್ಲಿ ಹೈಡ್ರಾಲಿಕ್ ಫ್ಲೂಯಿಡ್ ಏನಿದೆ, ದ್ರವ ಏನಿದೆ, ಅದು ಹೀಟ್ ಆಗ್ತಕ್ಕಂಥ ಸಾಧ್ಯತೆ ಎಲ್ಲ ಇರುತ್ತೆ. ಅಂದರೆ ಹೈ ಟೆಂಪರೇಚರ್, ಇಟ್ ಗೆಟ್ಸ್ ಹೀಟೆಡ್ ಟು ಹೈ ಟೆಂಪರೇಚರ್. ಎಲ್ಲ ರೀತಿಯಾದಂತಹ ಅವಕಾಶಗಳು ಇರುತ್ತೆ. ಆಯಿಲ್ ಹೀಟ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ನೋಡಿ, ಯಾವಾಗ ಹೀಟ್ ಆಯ್ತು ಮಕ್ಕಳೇ, ಸೊ ಫೈರ್ ಅಂದ್ರೆ ಇಟ್ ಇಸ್ ಕೆಮಿಕಲ್ ರಿಯಾಕ್ಷನ್ಸ್ ಬಿಟ್ವೀನ್ ದ 3 ಕಂಬಸ್ಟಬಲ್ ಮೆಟೀರಿಯಲ್ ಲೈಕ್ ವಾಟ್, ಆಕ್ಸಿಜನ್, ಟೆಂಪರೇಚರ್ ಅಂಡ್ ಫ್ಲೂಯಿಡ್ಸ್. ಆಯ್ತಾ? ಫ್ಯೂಯಲ್ಸ್, ಈ 3 ಫ್ಯೂಯಲ್ ಅಂದ್ರೆ ಇಂಧನ, ಶಾಖ ಮತ್ತೆ ಗಾಳಿ, ಈ 3 ಸೇರಿದ್ರೆ ಏನಾಗುತ್ತೆ, ಬೆಂಕಿ ಉತ್ಪತ್ತಿಯಾಗುತ್ತೆ. ಹಾಗಾಗಿ ಹೈಡ್ರಾಲಿಕ್ ದ್ರವದೊಂದಿಗೆ ನಾವು ಕೆಲಸ ಮಾಡುವಾಗ ಹೈಡ್ರಾಲಿಕ್ ದ್ರವ ಏನಿದೆ, ಆಯಿಲ್ ಏನಿದೆ, ಅದು ಹೀಟ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಅದರಿಂದ ಬೆಂಕಿ ಅಪಘಾತ ಆಗ್ತಕ್ಕಂಥ ಸಾಧ್ಯತೆಯೂ ಕೂಡ ಇದ್ದೇ ಇದೆ. ಇದು ಕೂಡ ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಅಂಡ್ ಇಟ್ ಈಸ್ ಎವಿಡೆಂಟ್ ದಟ್ ಮೋಸ್ಟ್ ಪೆಟ್ರೋಲಿಯಂ ಬೇಸ್ಡ್ ಹೈಡ್ರಾಲಿಕ್ ಫ್ಲೂಯಿಡ್ಸ್ ವಿಲ್ ಬರ್ನ್ ಅಂಡ್ ದೇರ್ ಬೈ ಕ್ರಿಯೇಟ್ ಎಕ್ಸ್ಪ್ಲೋಷನ್ಸ್ ಅಂಡ್ ಬಾರ್ನ್ಸ್. ಸಾಮಾನ್ಯವಾಗಿ ಮಕ್ಕಳೇ, ನಾವು ಏನು ಹೈಡ್ರಾಲಿಕ್ ಫ್ಲೂಯಿಡ್ಸ್ ಅನ್ನ ಬಳಸ್ತೀವಿ, ಅವು ಸಾಮಾನ್ಯವಾಗಿ ಹೆಚ್ಚಾಗಿ ಈ ಪೆಟ್ರೋಲಿಯಂ ರಿಲೇಟೆಡ್ ಅಥವಾ ಪೆಟ್ರೋಲಿಯಂ ಬೇಸ್ಡ್ ಅಂತ ಕರಿತೀವಿ. ಪೆಟ್ರೋಲಿಯಂ ಆಧಾರಿತ ಹೈಡ್ರಾಲಿಕ್ ದ್ರವಗಳೇ ಆಗಿರ್ತವೆ. ಸೊ ಹಾಗಾಗಿ ಏನಾಗುತ್ತೆ, ಅವು ಉರಿಬಹುದು. ಹೀಟ್ ಜಾಸ್ತಿ ಆದಾಗ ಬೇಗ ಬೆಂಕಿ ಹತ್ತಬಹುದು. ಆ ಮೂಲಕ ಸಣ್ಣ ಪುಟ್ಟ ಒಂದು ಎಕ್ಸ್ಪ್ಲೋಷನ್ಸ್ ಕೂಡ ಆಗ್ಬಹುದು, ಸ್ಫೋಟಕಗಳು ಕೂಡ ಆಗ್ಬಹುದು. ಅವಾಗ ಬೆಂಕಿ ಹತ್ಕೊಂಡು ಸುಟ್ಟೋಗ್ಬಹುದು. ಸೊ ಇದು ಕೂಡ ಒಂದು ಫೈರ್ ಡೇಂಜರಸ್ ಅಸೋಸಿಯೇಟೆಡ್ ವಿತ್ ಹೈಡ್ರಾಲಿಕ್ ಫ್ಲೂಯಿಡ್ಸ್. ಇಲ್ಲೂ ಕೂಡ ನಾವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಅಂದರೆ ಫೈರ್ ಫೈಟಿಂಗ್ ಇಕ್ವಿಪ್ಮೆಂಟ್ಸ್ ಇರ್ಬೋದು, ಅರ್ಥ ಆಯ್ತಾ, ಅವುಗಳೆಲ್ಲವನ್ನ ರೆಡಿ ಹಾಗೆ ನಾವು ಇಟ್ಕೋಬೇಕು. ಮತ್ತೆ ಜಾಸ್ತಿ ಟೆಂಪರೇಚರ್ ಆಗದಾಗೆ ನಾವು ನೋಡ್ಕೋಬೇಕು. ಮತ್ತೆ ಈ ಪೆಟ್ರೋಲಿಯಂ ಬೇಸ್ಡ್ ಹೈಡ್ರಾಲಿಕ್ ಫ್ಲೂಯಿಡ್ಸ್ ಅನ್ನ ಏನನ್ನ ನಾವು ಬಳಸ್ತೀವಿ ಅದನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು. ಪರಿಸರಕ್ಕೆ ಹೊಂದಿಕೊಳ್ತಕ್ಕಂಥ ಹೈಡ್ರಾಲಿಕ್
ಬೇಸ್ಡ್ ಆಯಿಲ್ಸ್ ಅನ್ನು ನಾವು ಬಳಸೋದು ಇಲ್ಲಿ ಉತ್ತಮವಾಗುತ್ತೆ ಮಕ್ಕಳೇ. ಇನ್ನು ಎನ್ವೈರನ್ಮೆಂಟಲ್ ಪ್ರಾಬ್ಲಮ್ಸ್, ಹೈಡ್ರಾಲಿಕ್ ದ್ರವಗಳಿಗೆ ಸಂಬಂಧಿಸಿದ ಪರಿಸರ ಸಮಸ್ಯೆಗಳು. ಹೈಡ್ರಾಲಿಕ್ ಆಯಿಲ್ ಇಂದ ಪರಿಸರಕ್ಕೆ ಏನು ಸಮಸ್ಯೆಗಳಾಗ್ತಾ ಇದೆ? ಎನ್ವೈರನ್ಮೆಂಟಲ್ ಪ್ರಾಬ್ಲಮ್ಸ್ ರಿಲೇಟೆಡ್ ಟು hydraulic fluids. Another hazard of hydraulic fluid is that when the hydraulic hose or pipe leaks, the chemicals of the fluid can either stay on top of the soil or sink into the ground. ನೋಡಿ, ಇನ್ನೊಂದು, ಈಗ ಎಷ್ಟೋ ಇಟಾಚಿಗಳು, ರೋಡ್ ರೋಲರ್ಸ್ಗಳು, ಮತ್ತೆ ಕ್ರೇನ್ಸ್ಗಳು, ಬುಲ್ಡೇಜರ್ಸ್ಗಳು, ಇವೆಲ್ಲ ರೋಡ್ನಲ್ಲಿ, ಈಗ ನಮ್ಮ ಟ್ರಕ್ಗಳೆಲ್ಲ ಹೊರಗಡೆ ಇರ್ತವೆ ಮಕ್ಕಳು. ಇಲ್ಲೂ ಕೂಡ ನಾವು ಹೈಡ್ರಾಲಿಕ್ ಫ್ಲೂಯಿಡ್ಸ್ ಅನ್ನು ನಾವು ಬಳಸ್ತೀವಿ ಆನ್ ದ ಫೀಲ್ಡ್ ನಲ್ಲಿ. ಅಲ್ಲಿ ಏನಾಗುತ್ತೆ, ಈ ಹೈಡ್ರಾಲಿಕ್ ಆಯಿಲ್ ಲೀಕೇಜ್ ಆದ್ರೆ ಏನ್ ಅಪಾಯ ಆಗುತ್ತೆ ಅಂದ್ರೆ, ವೃತ್ತಿ ಸಂಬಂಧ ಅಪಾಯ ಏನಾಗ್ಬೋದು ಅಂತಂದ್ರೆ ಮಕ್ಕಳೇ, ಈ ಲೀಕ್ ಆದಂತ ಆಯಿಲ್ ಏನಾಗುತ್ತೆ, ಇದರಲ್ಲಿ ಸಾಮಾನ್ಯವಾಗಿ ಇಟ್ ಕಂಟೈನ್ಸ್ ಕೆಮಿಕಲ್ಸ್. ಇದು ಭೂಮಿಯ ಮೇಲ್ಮೈ ಮೇಲೆ ನಿಂತ್ಕೊಳ್ತಕ್ಕಂಥದ್ದು ಅಥವಾ ಭೂಮಿ ಒಳಗಡೆಗೆ ಇಂಗ್ತಕ್ಕಂಥದ್ದು. ಅರ್ಥ ಆಯ್ತಾ? ಹಾಗೇನಾಗುತ್ತೆ, ಈ ಮಣ್ಣಿನ ಮೇಲ್ಭಾಗದಲ್ಲಿ ಉಳಿಯೋದು, ಮತ್ತೆ ನೆಲಕ್ಕೆ ಒಳಗಡೆ ಆಳಕ್ಕೆ ಹೋಗ್ತಕ್ಕಂಥದ್ದು. ಇದರಿಂದ ಪರಿಸರಕ್ಕೆ ಹಾನಿ ಕಟ್ಟಿಟ್ಟ ಬುತ್ತಿ, ಹೌದಲ್ವಾ? ಸೊ ಈ ಆಯಿಲ್ ಏನಾಗುತ್ತೆ, ಈ ಟಾಕ್ಸಿಕ್ ಏನಾಗುತ್ತೆ, ನೀರ್ ಜೊತೆ, ಗಾಳಿ ಜೊತೆ, ಮಣ್ಣು ಜೊತೆ ಸೇರಿ ನಮಗೆ ಬೇರೆ ಬೇರೆ ಕಾಯಿಲೆಗಳನ್ನ ತಂದಿಡ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಇಫ್ ದ ಕೆಮಿಕಲ್ಸ್ ಗೆಟ್ ಮಿಕ್ಸ್ಡ್ ಇನ್ ವಾಟರ್ ಬಾಡಿ, they will sink to the bottom. In fact, such a case, the chemicals can stay there for more than a year. ನೋಡಿ, ರಾಸಾಯನಿಕಗಳು ನೀರಿನ ಜೊತೆಯಲ್ಲಿ ಬೆರೆಸಿದರೆ ಏನಾಗುತ್ತೆ, ಅವು ಕೆಳಭಾಗ ಕೊಟ್ಟೋಗುತ್ತೆ. ವಾಸ್ತವವಾಗಿ ಅಂತ ಸಂದರ್ಭದಲ್ಲಿ ಈ ಕೆಮಿಕಲ್ ಏನಿದೆ, 1 ವರ್ಷಕ್ಕಿಂತ ಹೆಚ್ಚು ಕಾಲ ಏನಾಗ್ಬಿಡುತ್ತೆ, ಅದು ಅಲ್ಲೇ ಉಳ್ಕೊಂಡ್ಬಿಡುತ್ತೆ. ಅವಾಗ ಇದು ನಮಗೆ ಪರಿಸರಕ್ಕೆ ಲಾಂಗ್ ಪ್ರಾಬ್ಲಮ್ಸ್ ಅನ್ನ, ಅಪಾಯವನ್ನ ತಂದೊಡ್ತಕ್ಕಂತ ಸಾಧ್ಯತೆ ಹೆಚ್ಚಿರುತ್ತೆ. ಅಂಡ್ aquatic life can absorb the toxic hydraulic fluid, leading to illness or death to the animal or anything higher on the food chain. ನೋಡಿ, ಅಕ್ವಾಟಿಕ್ ಅನಿಮಲ್ಸ್ ಅಂತ ಕರಿತೀವಿ ನಮ್ಮ ಜಲಚರಗಳು. ಏನಾಗುತ್ತೆ, ಜಲಚರಗಳು ಈ ನೀರು ಭೂಮಿ ಮೇಲೆ ಬೀಳುತ್ತು, ಅದು ಹರ್ಕೊಂಡೋಯ್ತು, ನೀರಿನಲ್ಲಿ ಕೊಚ್ಕೊಂಡೋಗಿ ಒಂದು ಕೆರೆ, ಕಂಟೆ, ಕುಟ್ಟೆ, ನದಿ, ಇಲ್ಲಿಗೆಲ್ಲ ಸೇರ್ಕೊಳ್ತವೆ ನೀರು. ಏನಾಗುತ್ತೆ ಅವಾಗ? ಅಥವಾ ಅಂತರ್ಜಲಕ್ಕೆ ಹೋಗ್ಬಿಡ್ಬೋದು, ಅಲ್ಲ, ಅಥವಾ ಕೆರೆ ಇರ್ಬೋದು, ಕಟ್ಟೆ ಇರ್ಬೋದು, ಕೊಳ ಇರ್ಬೋದು, ಸರೋವರ ಇರ್ಬೋದು. ಇಲ್ಲಿಗೆ ಈ ವಿಷಕಾರಿ ಹೈಡ್ರಾಲಿಕ್ ಫ್ಲೂಯಿಡ್ಸ್ ಹೋಗಿ ಸೇರ್ಕೊಂಡಾಗ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗಿ ಏನು ಅಕ್ವಾಟಿಕ್ ಅನಿಮಲ್ಸ್ ಅಂತ ಕರಿತೀವಿ, ಅಕ್ವಾಟಿಕ್ ಲೈಫ್ ಏನಿರ್ತದೆ, ಜಲಚರಗಳು ಅಂತ ನಾವೇನ್ ಕರಿತೀವಿ, ಇವು ಅವನ್ನ ಹಿನ್ನೆಲೆ ಮಾಡಿ ಈ ಪ್ರಾಣಿಗಳು ಕೂಡ ಅನಾರೋಗ್ಯಕ್ಕೆ ಈಡಾಗ್ತಕ್ಕಂಥದ್ದು, ಸಾವಿಗೆ ಈಡಾಗ್ತಕ್ಕಂಥದ್ದು, ಅಥವಾ ಅವುಗಳ ಆಹಾರ ಸರಪಳಿಯನ್ನೇ ತುಂಡರಿಸ್ಬಿಡ್ತಕ್ಕಂಥದ್ದು, ಇಂಥ ಎಲ್ಲ ತೊಂದರೆಗಳು ಪರಿಸರಕ್ಕೆ ಆಗ್ತದೆ ಹೈಡ್ರಾಲಿಕ್ ಆಯಿಲ್ ಲೀಕೇಜ್ ಆಗೋದ್ರಿಂದ. ಹಾಗಾಗಿ ಇಂಥ ಲೀಕೇಜ್ ಆಗೋದ್ರಿಂದ ಆಗ್ತಕ್ಕಂಥ ಅಪಾಯಗಳನ್ನ ಮನಗಂಡು ನಾವೇನ್ ಮಾಡ್ಬೇಕಾಗುತ್ತೆ, ಮುನ್ನೆಚ್ಚರಿಕೆ ಕ್ರಮಗಳನ್ನ, ಸೇಫ್ಟಿ ಪ್ರಿಕಾಷನ್ಗಳನ್ನ ನಾವೇನ್ ಮಾಡ್ಬೇಕಾಗುತ್ತೆ, ತೆಗೆದುಕೊಳ್ಬೇಕಾಗುತ್ತೆ. ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. For example, a hawk that eats a fish that has been contaminated by hydraulic fluid that was mixed in water could become ill as well. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಮಕ್ಕಳೇ. ಉದಾಹರಣೆಗೆ ಒಂದು ಹಾಕ್, ಗಿಡುಗ ಅಂತ ಅನ್ಕೊಳ್ಳಿ. ಅಲ್ಲಿ ನೀವು ನೀರಿನಲ್ಲಿ ಒಂದು ಕೆರೆ ಅಥವಾ ಕಟ್ಟೆನಲ್ಲಿ ಏನಿದೆ, ಅಲ್ಲಿ ಮೀನಿದೆ. ಆ ಮೀನು ಈ ಹೈಡ್ರಾಲಿಕ್ ದ್ರವ ಅನ್ನ ಏನ್ ಮಾಡಿದೆ, ಹಿನ್ನೆಲೆ ಮಾಡಿದೆ, ಅದರಿಂದ ಕುಲುಷಿತವಾಗೋಗಿದೆ, ಅದನ್ನ ಹಿನ್ನೆಲೆ ಮಾಡಿದೆ. ಈ ಹೈಡ್ರಾಲಿಕ್ ಆಯಿಲ್ ಮಿಕ್ಸ್ ಆಗಿರ್ತಕ್ಕಂಥ ವಾಟರ್ ನಲ್ಲಿ ಮೀನಿದೆ. ಆ ಮೀನನ್ನ ಏನ್ ಮಾಡುತ್ತೆ, ಯಾವುದೋ ಗಿಡಗ ತಿನ್ಬೋದು, ಮನುಷ್ಯ ತಿನ್ಬೋದು, ಅಥವಾ ಮತ್ತೊಂದು ಯಾವ್ದಾದ್ರು ಒಂದು ಅದಕ್ಕೆ ರಿಲೇಟೆಡ್ ಇರ್ತಕ್ಕಂಥ ಫುಡ್ ಚೈನ್ ಇರ್ತಕ್ಕಂಥ ಒಂದು ಪ್ರಾಣಿ, ಪಕ್ಷಿ ಅದನ್ನ ತಿನ್ಬೋದು. ಅದು ಕೂಡ ಏನಾಗುತ್ತೆ, ಅವಾಗ ಅನಾರೋಗ್ಯಕ್ಕೆ ತುತ್ತಾಗುತ್ತೆ. ಹಾಗಾಗಿ ಇಟ್ ಟು ಟೇಕ್ ಕೇರ್ or spoil on the surface of the soil. ಈ ಆಯಿಲ್, ಹೈಡ್ರಾಲಿಕ್ ಆಯಿಲ್ ಚೆಲ್ಲೋದನ್ನ, ಸುರಿಯೋದನ್ನ ನಾವು ಎಚ್ಚರಿಕೆಯಿಂದ
ತಪ್ಪಿಸ್ಬೇಕು. ಹಾಗಷ್ಟೇ ನಾವು ಈ ಜಲ ಅಕ್ವಾಟಿಕ್ ಲೈಫು, ಫುಡ್ ಸೈನ್ಸು ಇಲ್ಲಿ ಯಾವುದೇ ರೀತಿ ತೊಂದರೆ ಬರ್ದಂಗೆ ಕಾಪಾಡಲಿಕ್ಕೆ ಸಾಧ್ಯ ಆಗುತ್ತೆ ಮಕ್ಕಳೇ. ನಾವು ಲೆಟ್ ಅಸ್ ಕಮ್ ಟು ದಿ ಫ್ಲೂಯಿಡ್ ಟೆಕ್ಸ್ಚರ್ಸ್ ಪ್ರಾಬ್ಲಮ್ಸ್ ಅಂತ, ದ್ರವ ವಿನ್ಯಾಸದ ತೊಂದರೆಗಳು ಅಂತ ನಾವೊಂದು ಕರಿತೀವಿ ಮಕ್ಕಳೇ. ಸೊ ಆಲ್ಸೋ ದಿಸ್ ಸಿಮಿಲರ್ ಟು ದಿ ಈ ದ್ರವ ವಿನ್ಯಾಸದ ತೊಂದರೆಗಳಲ್ಲಿ ಮಕ್ಕಳೇ, ಆಲ್ಸೋ ದಿ ಸ್ಲಿಮ್ಮಿ ಟೆಕ್ಸ್ಚರ್ಸ್ ಆಫ್ ಹೈಡ್ರಾಲಿಕ್ ಫ್ಲೂಯಿಡ್ಸ್ ಮೇ ನಾಟ್ ಸೀನ್ ಲೈಕ್ ಎ ಡೇಂಜರ್ ಆರ್ ಎ ಪ್ರಾಬ್ಲಮ್. ಎಸ್, spill can cause a person to slip and fall. ನೋಡಿ, ಈ ಹೈಡ್ರಾಲಿಕ್ ದ್ರವ ಏನಿದೆ ಇದು ತುಂಬಾ ತೆಳುವಾದಂತ ಒಂದು ಫ್ಲೂಯಿಡ್, ತೆಳ್ಳನೆಯ ವಿನ್ಯಾಸ. ಇದೇನಾಗುತ್ತೆ, ನಮಗೆ ಅಪಾಯ ಅಥವಾ ಸಮಸ್ಯೆಯನ್ನ ತೋರೋದಿಲ್ಲ. ಹಾಗಿದ್ರೂ ಕೂಡ ಒಂದು ಸೋರಿಕೆ, ನಿಮ್ಗೇನಾದ್ರೂ ಅಲ್ಲಿ ಆಯಿಲ್ ಏನಾದ್ರು ಚೆಲ್ಬಿಟ್ಟಿದ್ರೆ ನಾವು ಅಲ್ಲಿ ಕಾಲಿಟ್ರೆ ಏನಾಗ್ಬೋದು, ಜಾರಿ ಬೀಳೋದಕ್ಕೆ ಸಾಧ್ಯತೆ ಇರುತ್ತೆ. ಅದ್ರದ್ದು ಟೆಕ್ಸ್ಚರ್ಸ್ ಆಗಿರುತ್ತೆ, ಫ್ಲೂಯಿಡ್ ಟೆಕ್ಸ್ಚರ್ಸ್ ಪ್ರಾಬ್ಲಮ್. ಆ ಟೆಕ್ಸ್ಚರ್ಸೇ ಆ ರೀತಿ ನೈಸ್ ಇರೋದ್ರಿಂದ, ಅದಕ್ಕೆ ಜಾರುತ್ತ ಗುಣ ಇರೋದ್ರಿಂದ ಸೋರಿಕೆ ಏನಾರ ಆಗಿ ಕೆಳಗಡೆ ಬಿದ್ರೆ ಅಲ್ಲಿ ನಾವು ಜಾರ್ ಬೀಳ್ತಕ್ಕಂತ ಸಂಭವ ಹೆಚ್ಚಿರುತ್ತೆ. ಆಲ್ಸೋ ವೆನ್ ದೇರ್ ಇಸ್ ಎ ಫ್ಲೂಯಿಡ್ ಆನ್ ದ ಹ್ಯಾಂಡ್ಸ್ ಆಫ್ ಎ ಪರ್ಸನ್, ಇಟ್ ಕ್ಯಾನ್ ಕಾಸ್ ಹಿಮ್ ಟು ಸ್ಲಿಪ್ ವೈಲ್ ಕ್ಲಿಂಬಿಂಗ್ ಆನ್ ಎ ಮೆಷಿನ್ಸ್. ನೋಡಿ, ನಮ್ಮ ವ್ಯಕ್ತಿಯ ಕೈಯಲ್ಲಿ, ನಮ್ಮ ಕೈಯಲ್ಲಿ ಏನಾದ್ರೂ ಹೈಡ್ರಾಲಿಕ್ ಫ್ಲೂಯಿಡ್ ಇದ್ದಾಗ, ಅದು ನಾವೇನಾದ್ರೂ ಯಂತ್ರದ ಮೇಲೆ ಲಿಫ್ಟ್ ಮಾಡಬೇಕಾಗ್ಬೇಕಾದ್ರು ಕ್ಲಿಂಬಿಂಗ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ನಾವೇನಾಗ್ಬೋದು, ಜಾರಿ ಕೆಳಗಡೆಗೆ ಬೀಳ್ತಕ್ಕಂತ ಸಾಧ್ಯತೆ ಹೆಚ್ಚಿರುತ್ತೆ. ಬಿಕಾಸ್ ಆಫ್ ದ ಫ್ಲೂಯಿಡ್ ಟೆಕ್ಸ್ಚರ್ಸ್, ಇಟ್ ಕ್ಯಾನ್ ಆಲ್ಸೋ ಕಾಸ್ ದ ಆಪರೇಟರ್ ಟು ಲಾಸ್ ಸ್ಟೇರಿಂಗ್ ಕಂಟ್ರೋಲ್. ನೋಡಿ, ನೀವೇನಾರು ವೆಹಿಕಲ್ ಏನಾರು ಚೆಲ್ಲಿ ಅಲ್ಲಿ ಆಯಿಲ್ ಇದ್ದು ಅದ್ರ ಮೇಲೆ ನೀವು ವೆಹಿಕಲ್ ಬೈಕ್ ಏನಾರು ಸ್ಟೇರಿಂಗ್ ಕಂಟ್ರೋಲ್ ನಮಗೆ ಸಿಗಲ್ಲ, ಹ್ಯಾಂಡಲ್ ಕಂಟ್ರೋಲ್ ನಮಗೆ ಸಿಗಲ್ಲ. ಈಗ ಆಪರೇಟರ್ ಸ್ಟೇರಿಂಗ್ ನಿಯಂತ್ರಣವನ್ನ, ನಾವು ಯಾರ ಆಪರೇಟರ್ ಇರ್ತಾರೆ ಅವನು ಸ್ಟೇರಿಂಗ್ ನಿಯಂತ್ರಣವನ್ನೇ ಕೂಡ ಕಳ್ಕೊಂಡ್ಬಿಡ್ತಾನೆ. ಆಯಿಲ್ ಏನಾರ ಚೆಲ್ಲಿದ್ದು ಅದರ ಮೇಲೆ ಏನಾದ್ರೂ ನಾವು ಹಾಗೆ ಡ್ರೈವ್ ಅನ್ನ ಮಾಡುವಂತ ಸಂದರ್ಭದಲ್ಲಿ. ಇದು ಯಾತಕ್ಕೆ ಆಗುತ್ತೆ ಅಂದ್ರೆ, ದಿಸ್ ಇಸ್ ಆಲ್ಸೋ ಎ ರಿಲೇಟೆಡ್ ಟು ದ ಫ್ಲೂಯಿಡ್ ಟೆಕ್ಸ್ಚರ್ಸ್ ಪ್ರಾಬ್ಲಮ್ ಅಂತ ನಾವು ಕರಿಬಹುದು ಮಕ್ಕಳೇ. ಇನ್ನು ಇಂಜುರೀಸ್ ಫ್ರಮ್ ಲಾಸ್ ಆಫ್ ಹೈಡ್ರಾಲಿಕ್ ವಾಯ್ಸ್, ಹೋಸ್ ಪೈಪ್ ಅನ್ನ ಬಳಸ್ತೀವಿ ಮಕ್ಕಳೇ ನಾವು. ಸೊ ವಾಟ್ ಆರ್ ಆಲ್ ದ ಇಂಜುರೀಸ್ ಫ್ರಮ್ ಲೂಸ್ ಹೈಡ್ರಾಲಿಕ್ ಹೋಸ್, ಲೂಸ್ ಆಗಿರ್ತಕ್ಕಂಥ ಹೈಡ್ರಾಲಿಕ್ ಹೋಸ್ ಪೈಪ್, ನಾಟ್ ಲಾಸ್, ಲೂಸ್ ಅಂತ ಕರಿತೀವಿ. ಅಂದ್ರೆ ಸಡಿಲವಾದ ಹೈಡ್ರಾಲಿಕ್ ಮೆಥುನ್ ನೀರ್ನಾಳಗಳಿಂದ ಆಗ್ತಕ್ಕಂಥ ಗಾಯ, ಏನ್ ಇಂಜುರೀಸ್ ಆಗ್ಬೋದು? ಡ್ಯೂ ಟು ಹೈ ಪ್ರೆಷರ್ ವಿತ್ ಇನ್ ಹೈಡ್ರಾಲಿಕ್ ಸಿಸ್ಟಮ್, the impact force of disconnected and falling hydraulic hose can cause abrasion, temporary unconscious, bruising, fractures and lacerations. Proper maintenance and good pre-shift equipment inspection can minimize these hazards. ನೋಡಿ, ಇಲ್ಲಿ ಒಂದು ವೃತ್ತಿ ಸಂಬಂಧಿತ ಅಪಾಯ ಇದೆ ಮಕ್ಕಳೇ. ಇಂಜುರೀಸ್ ಆಗ್ತಕ್ಕಂಥದ್ದು ಯಾವುದರಿಂದ? ಲೂಸ್ ಹೈಡ್ರಾಲಿಕ್ ಹೋಸ್ ಪೈಪ್ಸ್ ಅಂತ ಕರಿತೀವಿ ನಾವು. ಆ ಹೋಸ್ ಪೈಪ್ಸ್ ಇಂದ ಅಲ್ಲಿ ಏನಾಗುತ್ತೆ, ಹೈಡ್ರಾಲಿಕ್ ಸಿಸ್ಟಮ್ ನಲ್ಲಿ ಆ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಆ ಇಂಪ್ಯಾಕ್ಟ್ ಫೋರ್ಸ್ಗೆ ಅದು ಡಿಸ್ಕನೆಕ್ಟ್ ಆಗಿ ಅಲ್ಲೆಲ್ಲ ಆಯಿಲ್ ಎಲ್ಲ ಚೆಲ್ಬಹುದು. ಆ ಚೆಲ್ಲಿದಾಗ ಅನೇಕ ಅಪಾಯಗಳು ನಮಗೆ ಆಗ್ಬೋದು. ಅಂದ್ರೆ ಹೆಚ್ಚಿನ ಒತ್ತಡದಿಂದ ಈ ಲೂಸ್ ಕನೆಕ್ಷನ್ ಇರತಕ್ಕಂತ ಹೋಸ್ ಪೈಪ್ಸ್ ಸಂಪರ್ಕ ಏನ್ ಬರುತ್ತೆ, ಕಿತ್ಕೊಂಡು ಬರುತ್ತೆ. ಅರ್ಥ ಆಯ್ತಾ? ಅವಾಗ ಏನಾಗುತ್ತೆ, ಸೊ ಈ ಕಿತ್ಕೊಂಡು ಬಂದಾಗ ಅದು ಯಾರಿಗೋ ಹೊಡಿತಕ್ಕಂಥದ್ದು, ಮೂಗೇಟ್ ಆಗ್ತಕ್ಕಂಥದ್ದು, ಕೆಲವರಿಗೆ ಫ್ರಾಕ್ಚರ್ ಆಗ್ತಕ್ಕಂಥದ್ದು, ಈ ರೀತಿಯಾದಂತ ತೊಂದರೆಗಳು ಉಂಟಾಗುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕು, ಈ ಲೂಸ್ ಹೈಡ್ರಾಲಿಕ್ ಹೋಸ್ ಪೈಪ್ಸ್ ಏನಿದೆ ಅವುಗಳನ್ನ ಸರಿಯಾಗಿ ನಿರ್ವಹಣೆಯನ್ನ ಮಾಡ್ಬೇಕು, ಮ್ಯಾನೇಜ್ ಅನ್ನ ಮಾಡ್ಬೇಕು, ಮೈಂಟೈನ್ ಅನ್ನ ನಾವು ಮಾಡಬೇಕು. ಆಗಿಂದಾಗೆ ನಾವು ಅವುಗಳನ್ನ ಪರಿಶೀಲನೆಯನ್ನ ಮಾಡ್ತಾ ಇದ್ರೆ ಇಂಥ ಅಪಾಯಗಳನ್ನ ನಾವು ಏನ್ ಮಾಡ್ಬೋದು, ತಪ್ಪಿಸ್ಬೋದು. ಸೊ ಇಷ್ಟು ಮಕ್ಕಳೇ ನಿಮಗೆ ಹೈಡ್ರಾಲಿಕ್ ಮತ್ತೆ ನ್ಯೂಮ್ಯಾಟಿಕ್ ಸಿಸ್ಟಮ್ಗೆ ಸಂಬಂಧಪಟ್ಟ ಹಾಗೆ ಇರತಕ್ಕಂಥ ಈ ತರಗತಿಯಲ್ಲಿ ಹೈಡ್ರಾಲಿಕ್ಸ್ ನಲ್ಲಿ ಹಜಾರ್ಡಸ್ ನೇಚರ್ ಅಂಡ್ ವಾಟ್ ಆರ್ ಆಲ್ ದ ಸೇಫ್ಟಿ ಪ್ರಿಕಾಷನ್ಸ್ ರಿಗಾರ್ಡಿಂಗ್ ಹೈಡ್ರಾಲಿಕ್ ಆಯಿಲ್, ಹೈಡ್ರಾಲಿಕ್ ದ್ರವದ ಸುರಕ್ಷತಾ ಮುನ್ನೆಚ್ಚರಿಕಾ ಕ್ರಮಗಳನ್ನ ಏನೇನು ತೆಗೆದುಕೊಳ್ಬೇಕು ಅಂತ ನಿಮಗೆ ವಿವರವಾಗಿ ತಿಳಿಸಿದ್ದೀನಿ.
ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹೆರಿಂಗ್ ಅಸ್ ನೌ. ಸೊ ಇನ್ನು ಹೆಚ್ಚಿನ ನಿಮಗೆ ಮಾಹಿತಿ ಮಕ್ಕಳೇ, ನಿಮಿ ಸೆಕೆಂಡ್ ಇಯರ್ 4th ಸೆಮ್ ವೀಕ್ ನಂಬರ್ 91 ಮಕ್ಕಳೇ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿವರ ನಿಮಗಿದೆ, ಅದನ್ನ ರೆಫರ್ ಮಾಡಿ. ಸೊ ಅಸೈನ್ಮೆಂಟ್ಸ್ ಅನ್ನ ನಾನು ನಿಮಗೆ ಕಳಿಸ್ತೀನಿ, ಅದನ್ನೆಲ್ಲ ಸಾಲ್ವ್ ಮಾಡಿ. ಸೊ ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ. ಮುಂದಿನ ತರಗತಿಯಲ್ಲಿ ಹೈಡ್ರಾಲಿಕ್ ಪಂಪ್ಸ್ ಬಗ್ಗೆ ನೋಡೋಣ. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಮಕ್ಕಳೇ. ಎಲ್ಲರಿಗೂ ಶುಭವಾಗಲಿ.